ನೋಡ್ತಾ ಇರ್ಬೋದು ಇದು 2 in 1 ಯೂಸ್ಫುಲ್ ಟಿಪ್ಸ್ ಅಂತಾನೆ ಹೇಳ್ಬೋದು. ಸೊ ಹೇಗಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಮಿಕ್ಸಿ ಜಾರ್ಗಳಲ್ಲಿ ನಾನ್ ವೆಜ್ ಏನಾದರೂ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಾಗ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆಯೇ ಇದರ ಬ್ಲೇಡ್ಗಳು ಕೂಡ ಒಂದು ಸ್ವಲ್ಪ ಶಾರ್ಪ್ನೆಸ್ ಹಾಳಾದಾಗ ಇದನ್ನು 2 ಟೇಬಲ್ ಸ್ಪೂನ್ ಅಷ್ಟು ಹಳ್ಳುಪ್ಪು ಹಾಗೆಯೇ ಒಂದು ಸ್ವಲ್ಪ ಕಂಫರ್ಟ್ನ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಪೀಸ್ ಹಾಗೆಯೇ ಒಂದು ಸ್ವಲ್ಪ ಲವಂಗ ಏಲಕ್ಕಿನ ಹಾಕಿ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಇದರ ಬ್ಲೇಡ್ಗಳೇನೆಲ್ಲ ಇರುತ್ತಲ್ವ ಅದು ನೀಟಾಗಿ ಶಾರ್ಪ್ ಆಗುತ್ತೆ. ಹಾಗೆಯೇ ಈ ಪೌಡರ್ನ ನೀವು ತೆಗೆದುಕೊಂಡ ನಂತರ ನೋಡ್ತಾ ಇರ್ಬೋದು, ಇಲ್ಲಿ ಮಿಕ್ಸಿ ಜಾರನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಮಿಕ್ಸಿ ಜಾರ್ ಇವಾಗ ಬ್ಯಾಡ್ ಸ್ಮೆಲ್ ಕೂಡ ಇಲ್ಲ ಮತ್ತು ಬ್ಲೇಡ್ಗಳು ಕೂಡ ತುಂಬಾ ಶಾರ್ಪ್ ಆಗಿದೆ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದರ ಒಂದು ನೆಕ್ಸ್ಟ್ ಇನ್ನೊಂದು ಯೂಸ್ಫುಲ್ ಟಿಪ್ಸ್ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿವಲ್ವ ಈ ಪೌಡರ್ನ ಬಿಸಾಕೋದಕ್ಕೆ ಹೋಗಬಾರ್ದು. ಯಾಕಂದರೆ ಲವಂಗ ಆಗಿರ್ಬೋದು ಮತ್ತು ಇದರಲ್ಲಿ ಕಂಫರ್ಟ್ ಮತ್ತು ಚಕ್ಕೆ ಏಲಕ್ಕಿ ಪೀಸ್ಗಳನ್ನೆಲ್ಲನೂ ಹಾಕಿರೋದ್ರಿಂದ ಇದು ಒಂದೊಳ್ಳೆ ಸ್ಮೆಲ್ ಇರುತ್ತೆ. ಇದನ್ನು ನೀವು ಒಂದು ಈ ರೀತಿ ಜಿಪ್ಲಾಕ್ ಕವರಲ್ಲಿ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಪಿನ್ನ ಸಹಾಯದಿಂದ ಈ ರೀತಿ ಹೋಲ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಎಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ವ ಈ ರೀತಿ ಕಬರ್ಡ್ಗಳಲ್ಲಾಗಿರ್ಬೋದು ಅಥವಾ ಬಟ್ಟೆ ಜೋಡಿಸಿ ಇಡ್ತಿರ್ತೀರಲ್ವ ಅಲ್ಲಿ ನೀವು ಈ ಒಂದು ಕವರ್ನ ಇಟ್ಕೊಳ್ಳೋದ್ರಿಂದ ಆ ಕಬರ್ಡ್ ಫುಲ್ ಎಲ್ಲನೂ ಒಂಥರ ಒಂದೊಳ್ಳೆ ಸ್ಮೆಲ್ಲಿಂದ ಕೂಡಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸಾರಿ ಇಡುವಂಥ ಪ್ಲೇಸಲ್ಲಿ ಇದನ್ನು ಈ ರೀತಿ ಸೆಂಟ್ರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಇದರಲ್ಲಿ ಜಿರಳೆಗಳು ಸೇರ್ಕೊಳ್ಳೋದು ಅಥವಾ ಇಲಿಗಳು ಬಂದು ಈ ಸಾರಿಗಳನ್ನೆಲ್ಲ ಕಚ್ಚೋದು ಆ ರೀತಿ ಆಗ್ತಾ ಇರುತ್ತಲ್ವ. ಸೊ ಅದನ್ನು ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಕಬರ್ಡ್ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಈ ರೀತಿ